ಇನ್ನು ಕಷ್ಟಪಟ್ಟು ಜನರು ದುಡ್ಡಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಜಾತ್ರೆ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಜನರ ದುಡ್ಡಲ್ಲಿ ಜಾಲಿ ಮಾಡ್ತಿರೋ ಸಿಎಂ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿ ಕೊಟ್ಟು ರಾಜ್ಯದ ಜನರ ಜೀವಕ್ಕೆ ಬರೆ ಎಳಿತಾ ಇದ್ದಾರೆ ಸರ್ಕಾರ. ಇದು ಸಾರ್ವಜನಿಕರ ದುಡ್ಡನ್ನು ಪೋಲು ಮಾಡ್ತಿರೋದು ಸರ್ಕಾರದ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಿನ ಬೆಳಗ್ಗೆದ್ರೆ ರಾಜ್ಯ ಸರ್ಕಾರ ಜನರ ದುಡ್ಡನ್ನು ಪೋಲು ಮಾಡ್ತಾ ಇದೆ. ಬರೇ 40 ಕಿಲೋಮೀಟರ್ ದೂರವಿರುವ ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ ಬುಕ್ ಮಾಡಿದ್ದು ಯಾಕೆ? ಹಾಗಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಮನರೇಗಾ ಬಚಾವೋ ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ ಬಳಕೆ ಆಗಿದೆ. ಇದಕ್ಕೆಲ್ಲ ದುಡ್ಡು ಯಾರು ಕೊಡ್ತಾರೆ ಸ್ವಾಮಿ? ಜನರು ಕಟ್ಟಿರುವ ಟ್ಯಾಕ್ಸ್ ಹಣದಿಂದ ತಾನೇ ಅಂತ ಕೇಳ್ತಾ ಇದ್ದಾರೆ ಜನರು. ಕೆಪಿಸಿಸಿ ಬುಕ್ ಮಾಡಿದ್ದಿದ್ರೆ ಹಾಗಾದ್ರೆ ಅಲ್ಲಿ ಸರ್ಕಾರಿ ನೌಕರರು ನಿಯೋಜನೆ ಆಗಿದ್ದಾರೆ, ಪೊಲೀಸರು ಆಗಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಇನ್ನಿತರ ಸರ್ಕಾರಿ ನೌಕರರು ಆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಸಮಯದಲ್ಲಿ ಇದ್ರು. ಅಂದ್ರೆ ಕೆಪಿಸಿಸಿ ಬುಕ್ ಮಾಡ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಸರ್ಕಾರಿ ನೌಕರನ ನಿಯೋಜನೆ ಯಾಕೆ ಮಾಡ್ಕೊಂಡ್ರಿ ನೀವು ಹಾಗಾದ್ರೆ ಅಂತೇಳಿ ಜನ ಕೇಳ್ತಾ ಇರೋದು. ಹಾಗಾದ್ರೆ ಜನಗಳ ಟ್ಯಾಕ್ಸ್ ಕಟ್ಟಿರೋ ದುಡ್ಡಲ್ಲಿ ನೀವು ಜಾತ್ರೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಜನಗಳು ಕೇಳ್ತಾ ಇರತಕ್ಕಂಥದ್ದು. ಕರೆಕ್ಟು. ಸೊ ಬರೀ 40 ಕಿಲೋಮೀಟ್ರಿಗೆ ಇವರು ಹೆಲಿಕಾಪ್ಟರ್ನಲ್ಲಿ ಜಾತ್ರೆ ಮಾಡ್ಕೊಂಡು ಹೋಗವ್ರೆ. ಹೌದು. ಸೊ ಆ ಕಾರ್ಯಕ್ರಮ ಆದ್ರೂ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನುವಂಥದ್ದು ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಆದರೆ ಆ ಕಾರ್ಯಕ್ರಮ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನೋದಕ್ಕೆ ನಾವು ವಿತ್ ಪ್ರೂಫ್ ಒಂದಷ್ಟು ವಿಜುವಲ್ಸ್ಗಳನ್ನು ಮುಂದಿನ ಹಂತಗಳಲ್ಲಿ ಪ್ಲೇ ಮಾಡ್ತೀವಿ. ಆದರೆ ಈಗ ನೋಡಿ ಜನರ ತೆರಿಗೆ ದುಡ್ಡು ಯಾವ ರೀತಿಗೆ ಇವ್ರು ಪೋಲ್ ಮಾಡ್ತಿದ್ದಾರೆ ಅನ್ನುವ